ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇಬ್ಬರಿಗೂ ಕೂಡ ಏನಪ್ಪ ಅಂದರೆ ಭಾಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಸೊ ಗೊತ್ತಿರುವಾಗ ಇವತ್ತು May 23 ಇವತ್ತಿನ ಮಟ್ಟಿಗೆ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಎಲ್ಲನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸಾಧ್ಯ ಆದರೆ ಒಂದು ಸಬ್ಸ್ಕ್ರೈಬ್ ಕೂಡ ಹಾಗೆ. ಓಕೆ, ಮೊದಲು ವೆಬ್ಸೈಟಲ್ಲಿ ಹೋಗ್ತೀನಿ, ಏನೇನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಈ ಸದ್ಯಕ್ಕೆ ಇರ್ತಕ್ಕಂಥದ್ದು ಹೇಳ್ತೀನಿ ಆ್ಯಂಡ್ ನೆನ್ನೆದು ಕೂಡ ಹೇಳ್ತೀನಿ. ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2026 ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗಾಗಲೇ ಭಾಳ ದಿನಗಳಿಂದನೂ ಕೂಡ ನಡೀತಾ ಇತ್ತು. ಸೊ ಯಾರಿಗಪ್ಪ ಅಂತಂದರೆ ICSE ಮತ್ತು CBSE ಮತ್ತು ಇತರ ರಾಜ್ಯ ಮಂಡಳಿಯ ಅಭ್ಯರ್ಥಿಗಳು 12ನೇ ಪ್ರಮಾಣಿತ ಅಂಕಗಳ ದೃಢೀಕರಣ ಸಂಬಂಧಿಸಿದಂತಂದು. ಸೊ ಅಂದರೆ ಯಾರ CBSE ಸಿಂಪಲಾಗಿ ಹೇಳ್ಬಿಡ್ತೀನಿ, ಅದ್ರ ವಿಷಯ ಏನಿದೆ ಅಂತಂದರೆ CBSE, ICSE ಮತ್ತು ಅದರ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಯಾರ ಇದ್ರ, ಸೊ ನೀವು ಅಂದರೆ ಕರ್ನಾಟಕ ಹೊರತುಪಡಿಸಿ ಹೇಳ್ತಿದ್ದೀನಿ ಅವ್ರ ಸ್ಟೂಡೆಂಟ್ ಏನಪ್ಪ ಅಂದರೆ ನೀವೆಲ್ಲ ಏನು ಮಾಡ್ಬೇಕಂತಂದರೆ PUC ಮಾರ್ಕ್ಸ್ ಏನು ಮಾಡೋಕ್ಕೂ ಎಂಟ್ರಿ ಮಾಡಬೇಕಾಗ್ತದೆ. ಯಾಕಂದರೆ ನಿಮಗೆ ರ್ಯಾಂಕ್ ಕೊಡಬೇಕು, KCT ರ್ಯಾಂಕನ್ನು ಕೊಡಬೇಕಪ್ಪ ಅಂತಂದರೆ ನಿಮಗೆ ನಾಳೆ KCT ಎಕ್ಸಾಮ್ ಜೊತೆಗೆ ನಿಮ್ಮ PUCದು ಕೂಡ 50% ಹಿಡ್ಕೊಳ್ಳೋ ಕಾರಣ ಸೊ ನೀವು ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕು. ಮಾರ್ಕ್ಸ್ ಎಂಟ್ರಿ ಮಾಡೋದು ಯಾವ ರೀತಿ ಅಂತಂದರೆ ಅವ್ರ ಲಿಂಕ್ನ ಕೊಟ್ಟಿದ್ದಾರೆ ನೋಡಿ, ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಅದಕ್ಕಿಂತ ಮುಂಚೆಕ್ಕೆ ನಿಮ್ಗಳಿಗೆ ಗೊತ್ತಿರುವಾಗೆ ನೀವು ಡಿಜಿಲಾಕರ್ ಥ್ರೂ ಎಲ್ಲನೂ ಕೂಡ ಆನ್ಲೈನ್ ಥ್ರೂ ನಡೀತಾ ಇರೋ ಕಾರಣ ನೀವೇನು ಮಾಡಿರಿಯಪ್ಪ ಅಂತಂದರೆ ಮೊದಲು ಡಿಜಿಲಾಕರ್ ಆ್ಯಪ್ ಡೌನ್ ಮಾಡ್ಕೊರಿ. ಎಲ್ಲರೂ ಕೂಡ ಹೇಳ್ತಿರೋದು ನಾನು CBSE, SSC ಮತ್ತು ಅದರ್ ಸ್ಟೇಟ್ ಸ್ಟೂಡೆಂಟು ಡಿಜಿಲಾಕರ್ ಆ್ಯಪ್ ಡೌನ್ ಮಾಡಿಕೊಂಡು ನೀವು 12th ಮಾರ್ಕ್ ಶೀಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಅದಾದ ನಂತರ ಏನಪ್ಪ ಅಂದರೆ ಇಲ್ಲಿ ಬಂದು ಆಟೋ ಪಿಚಿಂಗ್ ಇರ್ತದೆ, ಎಂಟ್ರಿ ಮಾಡಿರಿ. ಅಂದರೆ ಕೆಲವೊಂದಿಷ್ಟು ಹುಡುಗರು ಹೇಳ್ತಿರ್ತಾರೆ ನಿಮಗೆ ಮ್ಯಾನುವಲ್ ಕೂಡ ಅಪ್ಲೋಡ್ ಮಾಡಬೇಕು. ಕೆಲವೊಂದಿಷ್ಟು ಹುಡುಗರು ಅದರಲ್ಲಿ ನಿಮಗೆ ಬಿಹಾರ್ ಸ್ಟೂಡೆಂಟ್ ಆಯಿತು, ಅದೇ ರೀತಿ ತೆಲಂಗಾಣ ಬೋರ್ಡು, ನಿಮಗೆಲ್ಲನೂ ಕೂಡ ಅದರಲ್ಲಿ ನಿಮಗೆ ಡಿಜಿಲಾಕರಲ್ಲಿ ಸಿಗಲ್ಲ. ಯಾಕಂದರೆ ಎಲ್ಲ ಸ್ಟೇಟ್ ಅವ್ರದ್ದು ಕೂಡ ಅದರಲ್ಲಿ ಆ್ಯಡ್ ಮಾಡಿಲ್ಲ ಅವರು. ಓಕೆ, ಗೌರ್ಮೆಂಟ್ ಕಡೆಯಿಂದ ತಪ್ಪಿರ್ತದೆ, ತಪ್ಪು ಅನ್ನಕ್ಕೆ ಬರಲ್ಲ, ಅವ್ರು ಆ್ಯಕ್ಚುಲಿ ಆ್ಯಡ್ ಮಾಡಿಲ್ಲ ಡಿಜಿಲಾಕರಲ್ಲಿ. ಆ್ಯಕ್ಚುಲಿ ಸೆಕ್ಯೂರ್ ಆಗಿ ಇಟ್ಕೋಬೇಕಂದ್ರೆ ಮಾಡಬೇಕು, ಮಾಡಿಲ್ಲ. ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ಕೆಲಸಗಳನ್ನ ಡಿಜಿಲಾಕರಲ್ಲಿ ಇಟ್ಟರೆ ಬೆಟರು, ಬಟ್ ಇಟ್ಟಿಲ್ಲ. ನೀವು ಬೈ ಮ್ಯಾನುವಲ್ ಅಪ್ಲೋಡ್ ಮಾಡಬೇಕು. ನಿಮ್ಗೆ ಏನಾದರೂ ನಿಮಗೆ ಬರದೇ ಹೋಗಿತ್ತು ಅಂತಂದರೆ ನೀವು ಸುಮ್ಮನೆ ಖಾಲಿ ಕೂರಬೇಡ್ರಿ, ಕೇಗೆ ಬಂದುಬಿಟ್ಟು ಒಂದು ವಿಸಿಟ್ ಕೊಟ್ಬಿಟ್ಟು ನೀವೆಲ್ಲರೂ ಕೂಡ ಬೈ ಮ್ಯಾನುವಲ್ ಆದರೂ ಅಪ್ಲೋಡ್ ಮಾಡಿಸ್ಕೊಂಡು ಹೋಗಿ. ಯಾಕಂದರೆ ನಿಮಗೆ ರ್ಯಾಂಕ್ ಕೊಡಬೇಕಂದ್ರೆ ಇದು ಮಾಡಲೇಬೇಕು. ಆಮೇಲೆ ರಿಸಲ್ಟ್ ಬಂದು ಆದಮೇಲೆ ಕೇದಲ್ಲಿ ಓಡಾಡೋ ಬದಲು ಇವಾಗಲೇ ಮಾಡ್ಕೊಂಬಿಟ್ರಿ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರಿ, ಇಷ್ಟು ಮೊದಲೇನು ನಮ್ಮ ಕರ್ನಾಟಕ ಸ್ಟೂಡೆಂಟ್ ಯಾರು ಕೂಡ ವರಿ ಮಾಡ್ಕೋಬೇಡಿ. ಡ್ರಾಪರು ಕೂಡ ಏನಪ್ಪ ಅಂದರೆ ನಮ್ಮ ಕರ್ನಾಟಕದವರು ಏನೂ ಕೂಡ ತಲೆ ಕೆಡಿಸ್ಕೊಳ್ಕೋಬೇಡಿ. ಈಗಾಗಲೇ ನಮ್ಮ ಕೇದವರು ಏನು ಮಾಡಿದಾರೆ, ನಮ್ಮ ಬೋರ್ಡ್ ಕಡೆಯಿಂದ ತೊಗೊಂಡು ಆಗಲೇ ನಮ್ಮ ಕರ್ನಾಟಕ ಸ್ಟೂಡೆಂಟ್ ತೊಗೊಂಡಾರೆ, ಏನೂ ಕೂಡ ಸಮಸ್ಯೆ ಇಲ್ಲ ನಮ್ಮ ಕನ್ನಡ ಬೋರ್ಡ್ ಅವ್ರದ್ದು. ಓಕೆ, ಇದಿಷ್ಟು ಮೊದಲನೇದು. ಓಕೆ, ಆ್ಯಂಡ್ ಎರಡನೇದು ಬಂದುಬಿಟ್ಟು ನಿಮಗೆ ಅಗ್ರಿಕಲ್ಚರ್ ಎಕ್ಸಾಮಿನೇಷನ್ ಹಿರಿಯೂರು ಸೆಂಟರ್ ಬಗ್ಗೆ ಒಂದು ಅಪ್ಡೇಟ್ಗಳು ಬಂದಿರೋದು. ಇವತ್ತು ನಿಮಗೆ ಹಾಲ್ ಟಿಕೆಟ್ ಕೊಡ್ಬೋದು, ಇವತ್ತು ಮೇ ಬಿ ನಿಮ್ಗೆ ಇವತ್ತು ಕೊಡ್ತಾರೆ, ಈಗ ಸ್ಟಾರ್ಟ್ ಮಾಡ್ತಾರೆ 23ಕ್ಕೆ. ಇವತ್ತು 26ಕ್ಕೆ ಎಕ್ಸಾಮ್ ಅಂತ ಕೇಳಲ್ಪಟ್ಟಿದ್ದೀನಿ. ಈಗಾಗಲೇ ನಮಗೆ ವಾಟ್ಸಪ್ ಚಾನಲ್ ಕೂಡ ಹಾಕಿದ್ದೀನಿ, 26ಕ್ಕೆ ಎಕ್ಸಾಮ್ ಇದೆ. ಸೊ ಹಂಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ರೆ 26 ಬೆಳಗ್ಗೆವರೆಗೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಹಾಲ್ ಟಿಕೆಟ್ ಹೋಗಿ ಮಾಡ್ಕೊಳ್ಳೋಕ್ಕೆ ಲಿಂಕ್ ಆ್ಯಕ್ಟಿವ್ ಮಾಡ್ತಾರೆ. ಅದಾದ ಮೇಲೆ ನೀವು ಬಿಫೋರ್ 26ಕ್ಕೆ ಬಿಫೋರ್ 8 ಗಂಟೆ ಒಳಗಡೆನೇ ಅಲ್ಲಿ ಸೆಂಟ್ರಿಗೆ ರೀಚ್ ಇರಬೇಕು. 9 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಓಕೆ, ಹೇಳ್ತಾ ಇರೋದು ಅವತ್ತು ಸಾಯಂಕಾಲನೇ ಏನಾಗ್ಬೋದು ನಿಮಗೆ, ಅಥವಾ ಅವತ್ತು ಸಾಯಂಕಾಲ ಅಥವಾ ನೆಕ್ಸ್ಟ್ ಡೇನ ಏನಾಗ್ಬೋದು ನಿಮ್ಗೆ ಕೀ ಆನ್ಸರ್ ಬರೋ ಸಾಧ್ಯತೆ ಇದೆ. 27 ಅಥವಾ 28 ಅಥವಾ 29 ಅಥವಾ 27, 28 ಏನು ಮಾಡ್ತಾರೆ ಕೇದವರಿಗೆ ಅಥವಾ ಅವ್ರಿಗೆ ಸಂಬಂಧಪಟ್ಟ ಯೂನಿವರ್ಸಿಟಿಗೆ ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಅವತ್ತು ಅವ್ರಿಗೆ ಸಂಬಂಧಪಟ್ಟ ಯೂನಿವರ್ಸಿಟಿ ಯಾವುದಿದೆ ಅವಕ್ಕೆಲ್ಲನೂ ಕೂಡ ತಮ್ಮ ಮಾರ್ಕ್ಸ್ ಕಾರ್ಡ್ ಅಥವಾ ರಿಸಲ್ಟ್ ಅನ್ನೋದು ಏನು ಮಾಡ್ತಾರೆ ಕಳಿಸ್ತಾರೆ. ಅದಾದ ತಕ್ಷಣ ಏನಪ್ಪ ಅಂತಂದರೆ ನಮ್ಮ ಕೇದವ್ರ ರಿಸಲ್ಟ್ ಅನೌನ್ಸ್ ಮಾಡ್ತಾರಲ್ವ KCT ಮುಂಚಿತವಾಗಿ ರಿಸಲ್ಟ್ ಬಂದರೂ ಕೂಡ ಏನು ತೊಂದರೆ ಆಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ 27ಕ್ಕೆ 28ಕ್ಕೆ ಏನಾದರೂ ಹಿರಿಯೂರು ಸೆಂಟ್ರದ್ದು ರಿಸಲ್ಟ್ ಏನಾದರೂ ಕೇದವ್ರು ಕಳಿಸಿದರೆ ಅಥವಾ ನಮ್ಮ ಕೇದವ್ರು ಈಗಾಗಲೇ ಮುಂಚೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದರೂ ಸಹಿತ ಅಗ್ರಿಕಲ್ಚರ್ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ ಅಷ್ಟೇ ಬಿಟ್ಟು ಮಾಡಿರ್ತಾರೆ. ಸೊ ಅವ್ರದ್ದು ಏನಾಗ್ತದೆ ಇನ್ನೊಂದು ಟೈಮ್ ರಿಸಲ್ಟ್ ಜೊತೆಗೆ ನಿಮಗೆ ಪಬ್ಲಿಷ್ ಮಾಡ್ತಾರೆ, ಅವ್ರು ಮಾಡ್ಕೊತಾರೆ. ಅದು 28 ಅಥವಾ 29ರಲ್ಲಿ ಆಗ್ತದೆ. ಅಂದರೆ ಇದೇ ಮಂತ್ ಒಳಗೆ ಎಲ್ಲನೂ ಕೂಡ KCT ರಿಸಲ್ಟ್ ಕೂಡ ಬರ್ತದೆ, ಈವನ್ ಇನ್ಕ್ಲೂಡಿಂಗ್ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ ಕೂಡ ಹೇಳ್ತದೀನಿ. ಓಕೆ ಸರಿ, ಇಷ್ಟು. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ ಏನಪ್ಪ ಅಂತಂದರೆ ಬರೋದು ನಿಮ್ಗೆ ಎಲ್ಲ ಹುಡುಗರು ಕೇಳೋದು KCT ರಿಸಲ್ಟ್ ಯಾವಾಗ, KCT ರಿಸಲ್ಟ್ ಯಾವಾಗ ಕೇಳಬೇಕು, ಅದಕ್ಕೆ ಕೇಳ್ತಿದಾರಪ್ಪ ಅಂತಂದರೆ ಹುಡುಗರಿಗೆ ಒಂದು ಗೊತ್ತಿರೋ ಬಗ್ಗೆ ಡಿಲೇ ಆಗುತ್ತಾ ಅಂತಂದು. KCT ರಿಸಲ್ಟ್ ಏನು ಡಿಲೇ ಆಗಲ್ಲ ಇವಾಗ. ಯಾಕಂತಂದರೆ KCT ರಿಸಲ್ಟ್ ಡಿಲೇ ಹಾಕಬೇಕು ಈಗ. ಯಾಕಂತಂದರೆ KCT ನೀಟ್ ಸಪ್ರೇಟಾಗಿ ಕೌನ್ಸಿಲಿಂಗ್ ನಡೀತಾ ಇದೆ. ನಿನ್ನೆ ಕೇದವರು ಕೂಡ ಹೇಳಿದಾರೆ ಆ್ಯಂಡ್ ನಾವು ಕೂಡ ಹೇಳಿದ್ವಿ ವಾಟ್ಸಪ್ ಗ್ರೂಪಲ್ಲಿ ಇದ್ದವ್ರಿಗಂತೂ ಎಲ್ಲ ಹುಡುಗರಿಗೆ ಗೊತ್ತಾಗಿದೆ KCT ನೀಟ್ ಕಂಬೈಂಡ್ ಇಲ್ಲ ಈ ವರ್ಷ. ಫಸ್ಟ್ ರೌಂಡ್ ಅಟ್ಲೀಸ್ಟ್ ಏನಪ್ಪ ಅಂದರೆ ಫಸ್ಟ್ ರೌಂಡ್ ಕಂಬೈಂಡ್ ಇರಲ್ಲ. ಆವಾಗ ಮುಂದೆ ಏನಾಗ್ಬೋದು, ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಅರ್ಥ ಮಾಡ್ಕೊರಿ ಕರೆಕ್ಟಾಗಿ. ಹೋದ ವರ್ಷವೂ ಕೂಡ ಇದೇ ರೀತಿಯಾಗಿತ್ತು, 2024ರಲ್ಲೂ ಕೂಡ ಇದೇ ರೀತಿ ಆಗ್ತದೆ. ಓಕೆ, ಯಾಕಂದರೆ ನೀಟ್ ಅವರು ಬರಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಅವ್ರಿಗೆ ಪ್ರೊಸೆಸ್ಸು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಯಾಕಂದರೆ ಅವ್ರಿಗೆ ಹುಡುಗರಿಗೆ ಮೆಡಿಕಲ್ ಸೀಟು ಒಂದೊಂದು ಸ್ವಲ್ಪ ಟೈಮ್ ತೊಗೋತದೆ. ಯಾಕಂದ್ರೆ ಅವರು MCCನ ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಹೇಳ್ತಿರೋದು MCC ಕೌನ್ಸಿಲಿಂಗ್ನ ಬ್ಯಾಲೆನ್ಸ್ ಮಾಡಬೇಕು. MCC ಅಂತಂದರೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥದ್ದು, ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಸ್ಟೂಡೆಂಟು ಅವ್ರನ್ನ ಮತ್ತು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮೆಡಿಕಲ್ ಕಾಲೇಜಸ್ ಎರಡೂ ಕೂಡ ಏನು ಮಾಡಬೇಕು ಅವರು, ಅಂದರೆ ಏಮ್ಸ್ ಹಾಸ್ಪಿಟಲ್ಸ್ ಏನಿದಾವೆ ಅಥವಾ ಏಮ್ಸಲ್ಲಿ ಕಲಿತಕ್ಕಂಥ ಕಾಲೇಜು ಆ್ಯಂಡ್ ನಮ್ಮ ಕರ್ನಾಟಕದ ಮೆಡಿಕಲ್ ಕಾಲೇಜು ಬ್ಯಾಲೆನ್ಸ್ನಾಗಿ ನಡಿಬೇಕು.
ಏಮ್ಸಲ್ಲಿ ಅಂದರೆ ಎಕ್ಸಾಂಪಲ್ ಏಮ್ಸ್ ಅಂತ ಹೇಳ್ತಿದ್ದೀನಿ, ಇನ್ನೂ ಕೂಡ ಬೇರೆ ಬೇರೆ ಇದಾವೆ. ಅಲ್ಲಿ MCCL ಸಿಗದೇ ಇದ್ದರೆ ಏನಾಗ್ತದೆ, ಹುಡುಗರು ಸ್ಟೇಟ್ ಬೋರ್ಡಲ್ಲಿ ನಮ್ಮ ಸ್ಟೇಟ್ ಮೆಡಿಕಲ್ ಕಾಲೇಜ್ ತೊಗೊತಿರ್ತಾರೆ. ಆ ಥರ ಬ್ಯಾಲೆನ್ಸ್ ಮಾಡಬೇಕು. ಹಾಗಾಗಿ ನೀಡ್ದು ಇನ್ನೂ ಕೂಡ ಡಿಲೇ ಆಗುತ್ತೆ. ಅಂದರೆ ನೋಡಿ, ಲೈಕ್ ಮೇದಲ್ಲಿ ಇದ್ರೆ June 21ಗೆ ಎಕ್ಸಾಮ್ ಇದೆ. June 21 ಎಕ್ಸಾಮ್ ಅಂತಂದರೆ ರಿಸಲ್ಟ್ ಬರೋದು ಜುಲೈಯಲ್ಲಿ ಕೋರ್ಸಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇವರು ನಮ್ಮ ಕೇದವರು ಸುಮ್ಮನೆ ಕೂತ್ರೆ ನಡೆದಿಲ್ಲ. ಯಾಕಂತಂದರೆ ನಮ್ಮ ಇಂಜಿನಿಯರಿಂಗ್ದು ಕೆಲವೊಂದಿಷ್ಟು ರೂಲ್ಸ್ ಇದೆ. ಅಂದರೆ ACT ಕಡೆಯಿಂದ ಏನಾಗ್ತದೆ ಅಂತಂದರೆ ಈ ಲಾಸ್ಟ್ ಡೇಟ್ ಅಂತ ಕೊಡ್ತಾರೆ ಅಡ್ಮಿಷನ್ಗೆ. ಆ ಲಾಸ್ಟ್ ಡೇಟ್ ಮೇಲೆ ಈವನ್ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಸಹಿತ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಲ್ಲ. ಮಾಡಿದ್ರೆ ಒಂದು 15 ದಿನ ಓಕೆ ಮ್ಯಾಕ್ಸಿಮಮ್ ಮಾಡ್ತಾರೆ, 15 ದಿನ ಮಾಡ್ತಾರೆ. ಅದಾದ ಮೇಲೆ ನಿಮಗೆ ಮಾಡಲ್ಲ. ಅಷ್ಟರೊಳಗೆ ನೀವು ಎಷ್ಟು ರೌಂಡ್ ಆದರೂ ಮಾಡ್ಕೋರಿ. ಸ್ಟೇಟ್ ಅವರು ನಿಮ್ಮ ನಮ್ಮ ಕರ್ನಾಟಕದ ಫಾರ್ ಎಕ್ಸಾಂಪಲ್ KCT ಇದೆ, KU ನಡೆಸ್ತಾರೆ, ನೀವು KU ಕೂಡ ನಡೆಸ್ತಾರೆ, ಕಾಮಿಡಿ KU ನಡೆಸ್ತಾರೆ ಬಿಡಿ. ಇಂಜಿನಿಯರಿಂಗು ಒಂದು ಲಾಸ್ಟ್ ಡೇಟ್ ಕೊಡ್ತಾರೆ. ಆ ಲಾಸ್ಟ್ ಡೇಟ್ ಒಳಗಡೆ ಕೌನ್ಸಿಲಿಂಗ್ ಮಾಡಿ ಸೀಟ್ನ ಭರ್ತಿ ಮಾಡ್ಕೋಬೇಕು. ಸೊ ಹಂಗಾಗಿ ಏನಾಗ್ತದೆ ಅಂತಂದರೆ ಇವಾಗ ಈ ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ನಮ್ಮ KU ಬೇರೆ ಆಪ್ಷನೇ ಇಲ್ಲ. ಓಕೆ ಸರಿ. ಆದರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಹುಡುಗರಿಗೆ ಮೋಸ ಆಗಲ್ಲ ಅಂತ ಹೇಳ್ತಿಲ್ಲ, ಅಥವಾ ಅನ್ಯಾಯ ಆಗಲ್ಲ ಅಂತ ಹೇಳ್ತಿಲ್ಲ. ಹಾಗೆ ಆಗುತ್ತೆ, ಒಂದು 10% ಸ್ಟೂಡೆಂಟ್ಗೆ ಆದರೂ ಹಾಗೆ ಆಗುತ್ತೆ ಈ ಥರ ಆದಾಗ. ಬಟ್ ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ಆ ಥರ ಸಿಚುವೇಶನ್ ಈಗಾಗಿದೆ. ಯಾಕಂದರೆ ನೀಟ್ ಮೇನ್ ಲೀಕ್ ಆಗಿರೋ ಕಾರಣ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಕಾರಣ ಮುಂದಕ್ಕೆ ಹೋಗಿದೆ. ಎಲ್ಲನೂ ಕೂಡ ಮುಂದಕ್ಕೆ ಹೋಗಿರೋ ಕಾರಣ ಮಾಡಲೇಬೇಕಾಗಿದೆ. ಬಟ್ ಕೌನ್ಸಿಲಿಂಗ್ ಸುಸೂತ್ರವಾಗಿ ನಡೀತದೆ. ಕರೆಕ್ಟಾಗಿ ಫಾಲೋ ಮಾಡಬೇಕಷ್ಟೇ, ಆಯಿತಾ. ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ನೋಡಿ. ಇವಾಗ ಫಸ್ಟ್ ರೌಂಡ್ KCT ಸ್ಟಾರ್ಟ್ ಆಗಿಬಿಡ್ತು. ಓಕೆ, ಸ್ಟಾರ್ಟ್ ಆಯಿತು. ಈಗ ಏನಾಯಿತು ಅಂದರೆ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಸ್ಟಾರ್ಟ್ ಆದರೆ ಬರೋಬ್ಬರಿ 30ರಿಂದ 40 ದಿನ ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಅಂತಂದರೆ ನಿಮಗೆ ಫಸ್ಟಿಗೆ ಏನು ಮಾಡ್ತಾರೆ, ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ. ಅಂದರೆ ಅದಕ್ಕಿಂತ ಮುಂಚೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಾದ ತಕ್ಷಣ ಏನು ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಅದು ಅಂತ ಗೊತ್ತಾಗ್ತದೆ. ಅದು ಬೇಸ್ ಆದಮೇಲೆ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ. ಆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸ್ವಲ್ಪ ದಿನ ಮತ್ತು ಒಂದು 5 ದಿನ ಅಂತ ಸ್ಟಾರ್ಟಿಂಗ್ ಬಿಡಲೇಬೇಕಾ, 5 ದಿನ 6 ದಿನ ಬಿಡ್ತಾರೆ. ಅದಾದಮೇಲೆ ಅಂತ 1 or 2 ಡೇಸ್ ಏನಾಗ್ತದೆ ಅಂತಂದರೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತದೆ. ಅಥವಾ ಒಂದು 2 ಡೇಸಲ್ಲಿ ಏನಾಗ್ತದೆ, ಮಾಕ್ ಅಲಾಟ್ಮೆಂಟ್ ಆಗ್ತದೆ. ಆ 2 ಡೇಸ್ ಆದ ತಕ್ಷಣ ಮತ್ತೆ ರಿಸಲ್ಟ್ ಬಂದಾದ ತಕ್ಷಣ ಮತ್ತೆ ನಿಮಗೆ ರೀಅರೇಂಜ್ಮೆಂಟ್ ಮಾಡಲಿಕ್ಕೆ, ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮತ್ತೊಂದು 4 to 5 ಡೇಸ್ ಕೊಡ್ತಾರೆ. ಸೊ ಅದಾದಮೇಲೆಪ್ಪ ಏನಪ್ಪ ಅಂದರೆ ನಿಮಗೆ ಫೈನಲ್ ರಿಸಲ್ಟ್ ಅನ್ನೋದು ಬರ್ತದೆ. ಓಕೆ, ಫೈನಲ್ ರಿಸಲ್ಟ್ ಬಂದಾದ ತಕ್ಷಣ ಮುಗಿತಾ ಇಲ್ಲ. ರಿಸಲ್ಟ್ ಬಂದವರು ಏನಪ್ಪ ಅಂತಂದರೆ ಹೋಲ್ಡ್ ಇಟ್ಕೋಬೇಕಾಗ್ತದೆ. ಕೆಲವೊಂದಿಷ್ಟು ಹುಡುಗರಿಗೆ ನೀಟಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋರಿಗೆ ಇಲ್ಲಿ ಒಂದು ಚಾನ್ಸ್. ಫಾರ್ ಎಕ್ಸಾಂಪಲ್ ಈಗ ಏನಂತಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಬರ್ತದೆ ನೋಡಿ. ಆಪ್ಷನ್ ಎಂಟ್ರಿ ಬೇರೆ, ಚಾಯ್ಸ್ ಎಂಟ್ರಿ ಬೇರೆ. QL ಇರ್ರಿ ಅಷ್ಟೇ ನಿಮ್ಗೆ ಹೇಳ್ತಾ ಇರೋದು. ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜಸ್ನೇ ಹ್ಯಾಡ್ ಮಾಡೋದು. ಚಾಯ್ಸ್ ಎಂಟ್ರಿ ಅಂತಂದರೆ ನಾನು ಯಾವುದೋ ಒಂದು ಕಾಲೇಜ್ ಸಿಕ್ಬಿಟ್ಟಿರ್ತದೆ, ಅದು ಹೋಗಬೇಕಾ ಬೇಡವಾ, ಅದನ್ನು ಹೋಲ್ಡ್ ಇಟ್ಕೋಬೇಕಾ, ಅಥವಾ ನಮಗೆ ಬೇಡವಾ, ಈ ಥರ ಚಾಯ್ಸಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಚಾಯ್ಸ್ 2 ಕೊಟ್ಟರೆ, ಒಂದು ಎಕ್ಸಾಂಪಲ್ ಚಾಯ್ಸ್ 2 ಕೊಟ್ಟರೆ ನಿಮ್ಗೆ ಹೋಲ್ಡ್ ಇಟ್ಕೊತೀರ. ಹುಡುಗರು ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂತಂದರೆ ನೀಟಲ್ಲೂ ಕೂಡ ಸಿಗಬೇಕು ಅನ್ನೋರಿಗೆ, ಅಂದರೆ ಓದ್ಸತಿ ಪಾರ್ಟಿಸಿಪೇಟ್ ಮಾಡೋರಿಗೆ ಗೊತ್ತಿರ್ತದೆ. ಪ್ರೆಷರ್ ಇವಾಗ ಬಂದಿದ್ದಾರೆ ನಿಮಗೆ ಗೊತ್ತಾಗಲ್ಲ. ಡೈಲಿ ಅಪ್ಡೇಟ್ ಇರೋ ನಮಗಂತೂ ಇದು ಕಾಮನ್ ಆಗಿಬಿಟ್ಟಿದೆ ಇದು, ಆಯಿತಾ. ಸೊ ಚಾಯ್ಸ್ 2 ಕೊಟ್ಟರೆ ಏನಾಗ್ತದೆ, ಹೋಲ್ಡ್ ಇಟ್ಕೋಬೇಕಾಗ್ತದೆ. ಅಮೌಂಟು ಕೂಡ ನೀಟಲ್ಲಿ ಅಂತ, ಯಾಕಂದರೆ KCTಲಿ ಆ್ಯಂಡ್ ನೀಟಲ್ಲಿ ಮುಂದೆ ಪಾರ್ಟಿಸಿಪೇಟ್ ಮಾಡೋಕಂತಂದರೆ ಅಮೌಂಟ್ ಪೇ ಮಾಡಲೇಬೇಕಾಗ್ತದೆ. ಆ್ಯಕ್ಚುಲಿ ನಮಗೆ KCTಲಿ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಅಮೌಂಟ್ ಕಟ್ಟಲ್ಲ. ಬಟ್ ನೀಟಲ್ಲಿ ನೀವು ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ನೀವು ಅಮೌಂಟ್ ಕಟ್ಟಬೇಕಾಗ್ತದೆ. ಸೊ ಈ ಸರ್ತಿನೂ ಕೂಡ ಅಮೌಂಟ್ ಕಟ್ಟುವಾಗಿ ಮಾಡ್ಕೊಳ್ತಾರೆ. ಯಾಕಂದರೆ ಸುಮ್ಮನೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋರನ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ. ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಹೋಗುವಾಗ ಏನಂತಂದರೆ ಚಾಯ್ಸ್ 2 ಕೊಟ್ಟು ಹೋಗ್ತಾರೆ. ಸೊ ಹಂಗಾಗಿ ಅಲ್ಲಿ ಹುಡುಗರು ಏನಾಗ್ತದೆ, ಚಾಯ್ಸ್ 1 ಕೊಟ್ಟವ್ರು ಏನಾಗ್ತದೆ ನೆಕ್ಸ್ಟ್ ಪ್ರೊಸೆಸ್, ಚಾಯ್ಸ್ 2 ಕೊಟ್ಟವ್ರು ನೆಕ್ಸ್ಟ್ ಪ್ರೊಸೆಸ್ ಸಡನ್ನ ಸ್ಟಾರ್ಟ್ ಮಾಡಲ್ಲ ಅಂತಾರೆ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡಿಬಿಡಲ್ಲ. ಫಸ್ಟ್ ರೌಂಡ್ ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗೋಕೆ ಅವ್ರಿಗೆಲ್ಲ ಪ್ರೊಸೆಸ್ ಇರ್ತದೆ. ಮತ್ತು ಫಾರ್ ಎಕ್ಸಾಂಪಲ್ ಅವ್ರಿಗೆ ಚಾಯ್ಸ್ 1 ಕೊಟ್ಟರೆ ಆದ ತಕ್ಷಣ ಮತ್ತೆ ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೋಬೇಕು. ಅಷ್ಟು ಡೇಟ್ ಒಳಗಡೆ ಅಮೌಂಟ್ ಪೇ ಮಾಡಬೇಕು. ಆ್ಯಂಡ್ ಇಷ್ಟು ಡೇಟ್ ಒಳಗೆ ಹೋಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಅಡ್ಮಿಷನ್ ಆಗಬೇಕು. ಅವ್ರಿಗೊಂದು 15 ದಿನ ಒಳಗಡೆ ಟೈಮ್ ಕೊಡ್ತಾರೆ, ಅಥವಾ ಒಂದು 8 ದಿನ ಆದರೂ ಕೊಡ್ತಾರೆ. ಅಂದರೆ ಇದು ಟೋಟಲಿ ಫಸ್ಟ್ ರೌಂಡ್ ಪ್ರೊಸೆಸ್ ನಡೆಯೋದು ಒಂದು 30 to 40 ಡೇಸ್ ಮಿನಿಮಮ್. ಫಸ್ಟ್ ರೌಂಡ್ ಮಾತ್ರ ಸ್ವಲ್ಪ ಡಿಲೇ ಆಗೇ ಆಗ್ತದೆ. ಯಾಕಂದರೆ ಸ್ಟಾರ್ಟಿಂಗ್ ಇರ್ತಾರೆ, ಏನು ಕೋಚಿಂಗ್ ಬಗ್ಗೆ ಗೊತ್ತೇ ಇರಲ್ಲ, ಆಪ್ಷನ್ ಎಂಟ್ರಿ ಅಂತ ಗೊತ್ತಿರಲ್ಲ. ಸೊ ಯಾವ ರೀತಿ ನಿಮ್ಗೆ ಅರೇಂಜ್ಮೆಂಟ್ ಮಾಡಬೇಕು, ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತಂದು ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಟೈಮ್ ತೊಗೊಳ್ತದೆ. ಅಂದರೆ ಫಸ್ಟ್ ರೌಂಡು ಟೈಮ್ ತೊಗೊಳ್ತದೆ, ಹಾಗಾಗಿ ಲೇಟ್ ಆಗ್ತದೆ. ಈ ಒಂದು ಫಸ್ಟ್ ರೌಂಡ್ ಮುಗಿಯೋಷ್ಟರಲ್ಲಿ ಏನಾದರೂ ನೀಟ್ ಸ್ಟೂಡೆಂಟ್ ಏನಾದರೂ, ಅಂದರೆ ಫಸ್ಟ್ ರೌಂಡ್ ಮುಗಿಯೋಷ್ಟಿಗೆ ನೀಟ್ ಸ್ಟೂಡೆಂಟ್ ಎಲ್ಲನೂ ಕೂಡ ಬಗೆಹರಿದು ಯಾವುದೇ ಒಂದು ತೊಂದರೆ ಇಲ್ಲದೆ, ಯಾವನು ಕೂಡ ಕೇಸು ಆಗಲಿಲ್ಲ, ಎಲ್ಲನೂ ಕೂಡ ಕರೆಕ್ಟಾಗಿ, ಅಂದರೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೋಗೋದು, ಅದು ಹೋಗೋದು, ಇದು ಹೋಗೋದು ಆಗ್ತಾ ಇರ್ತದೆ. ನೀಡ್ದಂತೂ ವರ್ಷ ಪೂರ್ತಿ ಇದಾಗ್ತಿರ್ತದೆ. ಸೊ ಹಂಗಾಗಿ ಏನಾಗ್ತದೆ, ಎಲ್ಲನೂ ಕೂಡ ಕರೆಕ್ಟ್ ಇತ್ತು ಅಪ್ಪ ಅಂತಂದರೆ ನಿಮ್ಗೆ ಅಥವಾ ಜುಲೈ ಎಂಡಿಗೆ ಅಥವಾ ಆಗಸ್ಟಲ್ಲಿ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ಅಷ್ಟೊತ್ತಿಗೆ ನಮ್ದು ಏನಾದರೂ ಫಸ್ಟ್ ರೌಂಡ್ ಮುಗಿದಿತ್ತಪ್ಪ ಅಂತಂದರೆ ಸೆಕೆಂಡ್ ರೌಂಡ್ ಮುಂದೆ KCT ಸೆಕೆಂಡ್ ರೌಂಡು, ನೀಟ್ ಫಸ್ಟ್ ರೌಂಡ್ ನಡೆಯುವಾಗ ಕಂಬೈನ್ ನಡೆಸ್ಬೋದು. ಅವಾಗ ಏನಪ್ಪ ಅಂತಂದರೆ ಸೀಟ್ ಸಿಕ್ಕರು ಹೋಲ್ಡ್ ಇಟ್ಕೊಂಡಿರ್ತಾರೆ. ಯಾರು ಹೋಲ್ಡ್ ಇಟ್ಕೊಂಡಿರ್ತಾರೆ, ಬೆಟರ್ ಕಾಲೇಜ್ ಸಿಗಲಿ, ಅಪ್ಗ್ರೇಡ್ ಅಂತಂದು ಒಂದು ನೋಡಿ, ಅಪ್ಗ್ರೇಡ್ ಅಂತಂದು ವರ್ಡ್ ಯೂಸ್ ಮಾಡ್ತಿದ್ದೀನಿ. ಅಪ್ಗ್ರೇಡ್ ಅಂತಂದರೆ ಕಾಲೇಜ್ ಸಿಕ್ಕೂ ಸಹಿತ ನೀವು ಈ ಪೇಮೆಂಟ್ ಮಾಡಿದರೂ ಸಹಿತ ನೀವೇನು ಮಾಡ್ಬೋದು, ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಅಂದರೆ ಫಸ್ಟ್ ರೌಂಡಿಗೆ ಸಿಕ್ಕು ಸಹಿತ ನೆಕ್ಸ್ಟ್ ನೀವು ಏನು ಮಾಡ್ಬೋದು ಅಂತ ಸೆಕೆಂಡ್ ರೌಂಡಿಗೆ ಬಂದಾಗ ನೀಟ್ದು 1, 2, 3 ಕಾಲೇಜಸ್ನ ಹ್ಯಾಡ್ ಮಾಡ್ಬೋದು. ಆ್ಯಂಡ್ ಅದ್ರ ಕೆಳಗಡೆ ನೀವು ಇಂಜಿನಿಯರಿಂಗು, ಅಗ್ರಿಕಲ್ಚರ್, ವೆಟರ್ನರಿ ಕೂಡ ಹ್ಯಾಡ್ ಮಾಡ್ಬೋದು.
ಕಂಬೈಂಡಾಗಿ ನಡೀತದೆ ಮುಂದೆ ನಿಮಗೆ. ಸೊ ಇವಾಗಲೇ ಎಲ್ಲನೂ ಕೂಡ ಕನ್ಫ್ಯೂಷನ್ ಹೋಗ್ಬಿಡ್ರಿ. ನಿಮಗೆ ಕಿವಿಯಲ್ಲಿ ಇರಲಿ ಏನೆಲ್ಲ ಆಗ್ತದೆ ಅಂತಂದರೆ, ನೀವು ಫಸ್ಟ್ ರೌಂಡ್ KCT ಅಷ್ಟೇ ಸಪ್ರೇಟ್ ನಡೆದರೂ ಸಹಿತ ಕಾಲೇಜು ಸಿಕ್ಕರೂ ಸಹಿತ ಹೋಲ್ಡ್ ಇಟ್ಕೊಂಡು ನೆಕ್ಸ್ಟ್ ನೀವು ಮೆಡಿಕಲ್ ಕೋರ್ಸಸ್ ಏನೇನೆಲ್ಲ ಇದೋ ಎಲ್ಲನೂ ಕೂಡ ಟ್ರೈ ಮಾಡ್ಬೋದು. ವರಿ ಮಾಡ್ಕೊಬೇಡಿ. ಸ್ವಲ್ಪ ಮಿಡಲ್ ಕ್ಲಾಸ್ ಇರ್ತೀರ, ಅಮೌಂಟ್ ಇರಲ್ಲ, ಸ್ವಲ್ಪ ಅಮೌಂಟ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ನಿಮಗೆ ಬೇಕು ಮೆಡಿಕಲ್ ಸೀಟ್ ಬೇಕಂತಂದರೆ ಇದು ಏನು ಮಾಡೋಕ್ಕೆ ಬರಲ್ಲ. ಯಾಕಂತಂದರೆ ಅವ್ರು ಕೇಳಿದವರು ಕೂಡ ಅವಾಯ್ಡ್ ಮಾಡಬೇಕು. ಸುಮ್ಕೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸುಮ್ಕೆ ಚಾಯ್ಸ್ ಟು ಕೊಡೋದು. ಓಕೆ, ಚಾಯ್ಸ್ ಟು ಕೊಟ್ಟು ಪಾರ್ಟಿಸಿಪೇಟ್ ಮಾಡೋದು. ಆ ಥರ ಮಾಡಿದಾಗ ಸುಮ್ಮನೆ ಯಾಕೆ ಬೇಕಾದವ್ರು ಮಾತ್ರ ಇರ್ತಾರಂತ. ಹಂಗೆ ಫಾರ್ ಎಕ್ಸಾಂಪಲ್ ಈ ಚಾಯ್ಸ್ ಟು ಕೊಡು ಒಂದು ಹೋಲ್ಡ್ ಇಟ್ಕೊಂಡು ಬಂದಿದ್ದೀರಾ, ಮುಂದೆ ಹೆಂಗಿದ್ರು ನೀವು ಅಮೌಂಟ್ ಪೇ ಮಾಡಿದಾರೆ ಅಂತಂದರೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ನೋಡಿ, ಒಂದು ನೆನಪಿರಲಿ, ನೀವು ಪೇಮೆಂಟ್ ಮಾಡಿದ್ರೆ ಚಾಯ್ಸ್ ಟು ಕೊಟ್ಟು ಮುಂದೆ ಪಾರ್ಟಿಸಿಪೇಟ್ ಮಾಡ್ತೀರಪ್ಪ ಅಂತಂದರೆ ನೀವು ಮುಂದೆ ಲಾಸ್ಟ್ ರೌಂಡ್ಗೆ ಏನಾದರೂ ಸೀಟ್ ಸಿಗುತ್ತೆ ನೋಡಿ, ಅಲ್ಲಿ ಅಡ್ಮಿಷನ್ ಆಗಲೇಬೇಕು. ಅದೊಂದು ತಲೆಯಲ್ಲಿರಲಿ. ಹಂಗಾಗಿ ಆಪ್ಷನ್ ಇಂಟರ್ವ್ಯೂ ಒಳಗಡೆ ನಿಮಗೆ ಬೇಕಾಗಿರೋ ಕಾಲೇಜಸ್ನ ಮಾತ್ರ ಹಾಕ್ಕೊಂಡಿರಿ. ಎಷ್ಟು ಬೇಕಾದರೂ ಹಾಕೋರಿ, ಬೇಕಾಗಿರೋ ಕಾಲೇಜಸ್ನ ಮಾತ್ರ ಹಾಕೋರಿ. ಮುಂದೆ ಹೇಳ್ತಾ ಇದ್ದೀನಿ, ಮುಂದೆ ಆಗುವಂಥದ್ದು ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ಸಿಕ್ಕಾದ್ಮೇಲೆ ಅಡ್ಮಿಷನ್ ಆಗಲೇಬೇಕು. ಇಲ್ಲಪ್ಪ ಅಂತಂದರೆ ಆ ಅಮೌಂಟ್ ನಿಮಗೆ ಕೊಡಲ್ಲ. ಇದೊಂದು ತಲೆಯಲ್ಲಿರಲಿ. ಆ್ಯಂಡ್ ನೀಟಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಮಾಪಪ್ ರೌಂಡ್ ಸೀಟ್ ಇರ್ತವೆ. ಸ್ಟೇ ವೇಕೆನ್ಸಿ ರೌಂಡು ನೀಟಲ್ಲಿ ನಡೆತಕ್ಕಂಥ ಒಂದು ರೌಂಡ್ಸ್ಗಳು ಇವು. ನಮ್ಮ KCTಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಇಲ್ಲಿ ಥರ್ಡ್ ರೌಂಡ್ ಅಂತ ಅನ್ನಲ್ಲ, ಅವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ. ಉಳಿದ್ರೆ ಮಾಪಪ್ ರೌಂಡ್ ಅಂತ ಕರಿತೀವಿ. ಈ ಥರ ರೌಂಡ್ಸ್ಗಳೆಲ್ಲನೂ ಕೂಡ ನಡೀತದೆ. ಸೊ ಮುಂದೆ ನಡೀತದೆ. ಓಕೆ, ಈ ಮೊದಲು KCT ರಿಸಲ್ಟ್ ಯಾವಾಗ ಬರ್ತದೆ ಅಂತ ಕೇಳ್ಬೋದು. KCT ರಿಸಲ್ಟ್ ಯಾವಾಗ ಬರ್ತದೆ ಅಂತಂದರೆ ಇವಾಗ ಬಿಡ್ತಾರೆ. ಹಿರಿಯೂರ್ದು ಕೂಡ ಈಗೆಲ್ಲನೂ ಕೂಡ ಏನಾಗ್ತದೆ, ಪ್ರಾಕ್ಟಿಕಲ್ ಎರಡು ಕೂಡ ಕಂಬೈನಾಗೆ ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಮೇ ಬಿ ಇದೇ ಒಂದು 29 ಅಥವಾ 30 ಅಂದರೆ ಮೇ 29, 30 ಈ ರೇಂಜ್ ರಿಸಲ್ಟ್ ಕೂಡ ಬರ್ಬೋದು. ಇಲ್ಲಪ್ಪ ಅಂತಂದರೆ ಇವ್ರದ್ದು ಸಪ್ರೇಟ್ ಬಿಡೋಣ, ಆಮೇಲೆ ಅದು ರಿಸಲ್ಟ್ ಬರಲಿ, ಆಮೇಲೆ ಬಿಡೋಣ ಅಂತಂದರೆ ಇನ್ನು ಇವತ್ತೆಲ್ಲ ನಾಳೆದರಲ್ಲೇ ಬಂದರೂ ಬರ್ಬೋದು. KCT ರಿಸಲ್ಟ್ ಮಾತ್ರ ಈಗೇನು ಆನ್ ಟೈಮ್ ಇದೆ. ಯಾವಾಗ ಬೇಕಾದ್ರೆ ಪ್ರೊಸೆಸಲ್ಲಿ ನಡೀತಾ ಇರ್ತದೆ ಅವ್ರ ದಾಳಿ. ಈಗಲೇ ಒಂದು ಏನು ಕೆಲಸಪ್ಪ ಅಂದರೆ ಕೇದವ್ರಿಗೆ ಮೇನ್ ಆಗಿ ಬೇಕಾಗಿರೋದು CBSE ಮತ್ತು ICSE ಮತ್ತು ಅದರ್ ಸ್ಟೇಟ್ ಸ್ಟೂಡೆಂಟ್ ಕೂಡ ಇದ್ದಾರೆ. ಅವರು 4,500 to 5,000 ಸ್ಟೂಡೆಂಟ್ ಇದ್ದಾರೆ ಅಂತ. ಸೊ ಹಂಗೆ ಅವರು ಕೂಡ ಆ್ಯಡ್ ಮಾಡಲೇಬೇಕಾಗ್ತದೆ ಮಾರ್ಕ್ಸು. ಅವ್ರದ್ದು ಆ್ಯಡ್ ಮಾಡಿ ಆದಮೇಲೆ ಈವನ್ ಹಿರಿಯೂರು ಸೆಂಟರ್ ಸ್ಟೂಡೆಂಟ್ ಜೊತೆಗೆ ಎಲ್ಲರೂ ಕೂಡ ಕಂಬೈಂಡಾಗಿ ರಿಸಲ್ಟ್ ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರು ಕೂಡ ಇಂಪಾರ್ಟೆಂಟ್ ಹುಡುಗರು ಅಲ್ವಾ. ಸೊ ಎಲ್ಲರೂ ಕೂಡ ಆ್ಯಡ್ ಮಾಡಿನೇ ಬಿಡ್ತಾರೆ ಅನಿಸುತ್ತೆ. ಸೊ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಮಂತ್. ತಲೆ ಹಿಡ್ಕೊಂಬರಿ, ಇದು ಮೇದಲ್ಲಿದ್ರೆ ಜೂನ್. ಓಕೆ, ಜೂನಲ್ಲಿ ಏನಾಗ್ತದೆ ಕೌನ್ಸ್ಲಿಂಗ್ ಫುಲ್ KCT ನಡೀತದೆ. ಇದನ್ನು ತಪ್ಸೋಕೆ ಯಾರಿಂದನೂ ಆಗಲ್ಲ. ಓಕೆ, ಬಟ್ ಕಂಬೈಂಡ್ ಫಸ್ಟ್ ರೌಂಡ್ ನಡೆಯೋದಿಲ್ಲ. ಕೇದವರು ಹೇಳಿದಾಗೆ ಎಲ್ಲನೂ ಕೂಡ ಅಂದರೆ ಫಾರ್ ಎಕ್ಸಾಂಪಲ್ ಮಾಪಪ್ ರೌಂಡ್ ಅನ್ನೋಷ್ಟರಲ್ಲಿ ಎಲ್ಲನೂ ಕೂಡ ನೀಟವ್ರದ್ದು ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಂದರೆ ಫಾರ್ ಎಕ್ಸಾಂಪಲ್ MCC ಕೂಡ ಎಲ್ಲನೂ ಕೂಡ ಶೆಡ್ಯೂಲ್ ಬಿಟ್ಬಿಡ್ತು. ಆ್ಯಂಡ್ ನಮ್ಮ ಸ್ಟೇಟ್ ಅವ್ರದ್ದು MCC ಬಿಟ್ಬಿಟ್ರೆ ನಮ್ಮ ಸ್ಟೇಟ್ ಅವ್ರದ್ದು ಏನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಬಿಟ್ಬಿಡ್ತಾರೆ. MCSಗೋಸ್ಕರ ಏನು ಮಾಡ್ತಾರೆ, ನಮ್ಮ ಕೇದವರು ವೇಟ್ ಮಾಡ್ತಾರೆ. ಅವ್ರಿಗೂ ಒಂದು ಡೇಟ್ ಕೊಡ್ತಾರೆ. ಅಂತಂದರೆ ನೀವು ಸ್ಟೇಟ್ ಅವರು ಅಲ್ಲಿಂದ ಎಲ್ಲಿವರೆಗೂ ಕೂಡ ನೀವು ನಡೆಸಬೇಕು ಕೌನ್ಸ್ಲಿಂಗ್ ಅಂತಂದು ಅವರೇ ಅಂದರೆ ಬಿಡ್ತಾರೆ. MCC ಕಡೆಯಿಂದ ಬಿಟ್ಟಾಗ ನಮ್ಮ ಸ್ಟೇಟ್ ಅವ್ರು ಏನು ಮಾಡ್ಕೋಬೇಕು, ಈ ಡೇಟ್ ಒಳಗಡೆ ಕೌನ್ಸ್ಲಿಂಗ್ ಮಾಡ್ಕೋಬೇಕಾಗಿರ್ತದೆ. ಸೊ ಹಂಗಾಗಿ ಅವ್ರ ಬಗ್ಗೆ ಅಲ್ಲಿವರೆಗೂ ಕೂಡ ವೇಟ್ ಮಾಡಲೇಬೇಕು. ಸದ್ಯಕ್ಕೆ ಇರತಕ್ಕಂಥ ಇಷ್ಟು ಅಪ್ಡೇಟ್ಸ್ಗಳು. ಮತ್ತು ನಿಮ್ಗೆ ಏನಾದರೂ ಮತ್ತು ಇನ್ನೊಂದು ಮಂಥನ ಕಾರ್ಯಕ್ರಮ ಅಂತ ಇದೆ, ಗೊತ್ತಿರೋ ಬಗ್ಗೆ ನಮ್ಮ ಕೇದವರು ಹೋದ ವರ್ಷ ಕೂಡ ನಡೆಸಿದ್ರು. ಈ ವರ್ಷ ಕೂಡ ಮಂಥನ ಕಾರ್ಯಕ್ರಮ. ಇದ್ರ ಬಗ್ಗೆ ಇನ್ನೊಂದು ಟೈಮ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಅಂತಂದರೆ ಪ್ರತಿಯೊಂದು ಕಾಲೇಜ್ ಒಳಗೂ ಕೂಡ ಏನು ನಡೀತದೆ, 25 ಅಂತ ಅನ್ಕೊತೀನಿ, 25 ಇಂದ 30ವರೆಗೂ ಕೂಡ ಏನಂತಂದರೆ ಮಂಥನ ಕಾರ್ಯಕ್ರಮ ಫ್ರೀ. ನಿಮಗೆ ಕೌನ್ಸ್ಲಿಂಗನ್ನು ಕಾಲೇಜ್ ಒಳಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. ಸೊ ಅಲ್ಲಿ ಹೇಳ್ಕೊಟ್ರು ಸಹ ಕೇಳ್ಕೊಂಬನ್ನಿ, ನಿಮ್ಗೆ ಒಂದು ಐಡಿಯಾ ಸಿಗ್ತದ ಯಾವ ರೀತಿ ಸ್ಲಾಟ್ ಬುಕ್ ಮಾಡ್ಕೊಳ್ಳೋದು ಏನು ಅಂತ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹೇಳ್ತೇನಂತೆ. ಅಲ್ಲಿವರೆಗೂ ಚಾನಲ್ ನೋಡ್ತೀವಿ. ಟೇಕ್ ಕೇರ್, ಬಾಯ್.